ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾವ ಒಂದು ಪೋಸ್ಟ್, ಏನು ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಯಾವ ರೀತಿ ಅಪ್ಲೈ ಮಾಡೋದು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಎಲ್ಲದಕ್ಕೂ ಕ್ವಶನ್ಗೆ ಆನ್ಸರ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಸ್ನೇಹಿತರೆ. ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋನ ನೋಡಿ ಸ್ನೇಹಿತರೆ, ಓಕೆನಾ. ಸೊ ನಮ್ಮ ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದರಲ್ಲಿ ನಿಮಗೆ ಎಲ್ಲ ಪ್ರತಿಯೊಂದು ಜಾಬ್ ಅಪ್ಡೇಟ್ಸ್ ನ ತಿಳಿಸ್ಕೊಡ್ತೀನಿ. SSC ಆಗಿರ್ಬೋದು, ಸಾಫ್ಟ್ವೇರ್ ಆಗಿರ್ಬೋದು, ಡಿಫೆನ್ಸ್ ರಿಲೇಟೆಡ್ ಆಗಿರ್ಬೋದು, ರೈಲ್ವೆ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಟೀಚಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಮತ್ತು ಎಲ್ಲಾ ಒಂದು ಕ್ವಾಲಿಫಿಕೇಶನ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಈ ಒಂದು ವಿಡಿಯೋಗಳಲ್ಲಿ ಪೋಸ್ಟ್ಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಸ್ನೇಹಿತರೆ, ಓಕೆ. ಸೊ ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟೆಲಿಗ್ರಾಮ್, ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆಗಬಹುದು, ಅಲ್ಲಿ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಶುರು ಮಾಡೋಣ. ನೇವಲ್ ಶಿಪ್ ರಿಪೇರ್ ಯಾರ್ಡ್ ಅಲ್ಲಿ ಅಪ್ರೆಂಟಿಸ್ ಗೆ ಕರೆದಿದ್ದಾರೆ ಸ್ನೇಹಿತರೆ. ಸೊ ನೇವಲ್ ಶಿಪ್ ರಿಪೇರ್ ಯಾರ್ಡ್ ಅಲ್ಲಿ ಅಪ್ರೆಂಟಿಸ್ 2025 ರಿಕ್ರೂಟ್ಮೆಂಟ್ ಕರೆದಿರೋಂಥದ್ದು. 210 ಅಪ್ರೆಂಟಿಸ್ ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಯಾರೆಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡೋದನ್ನ ನೋಡೋದಾದ್ರೆ 8th 10th ಮತ್ತು ITI ಆಗಿರುವಂತಹ ಪ್ರತಿಯೊಬ್ಬರು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅಪ್ರೆಂಟಿಸ್ ಟ್ರೈನಿ ಆಗಿ ಈ ಒಂದು ಪೋಸ್ಟ್ ಗಳಾಗಿರುತ್ತೆ ಸ್ನೇಹಿತರೆ, ನೇವಲ್ ಶಿಪ್ ರಿಪೇರ್ ಯಾರ್ಡ್ ಅಲ್ಲಿ, ಓಕೆನಾ. ಸೊ 200ಕ್ಕಿಂತ ಹೆಚ್ಚು ವೇಕೆನ್ಸಿಗಳಿದಾವೆ. ಸೊ ಇದು ಬಂದು ಇಂಡಿಯನ್ ನೇವಿ, ನಮ್ಮ ಏನು ನಮ್ಮ ಭಾರತದ ಸೇನೆ ಇದೆ, ಇಂಡಿಯನ್ ನೇವಿ, ಅದರಲ್ಲಿ ಅಪ್ರೆಂಟಿಸ್ ಜಾಬ್ಸ್ ಗೆ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ITI 10th ಮತ್ತು 8th ಸ್ಟ್ಯಾಂಡರ್ಡ್ ಆಗಿರುವಂತಹ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇದು ಯಾವುದೇ ರೀತಿಯ ನಿಮ್ಗೆ ಆನ್ಲೈನ್ ಅಲ್ಲಿ ಇರೋದಿಲ್ಲ, ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. 23 ನವೆಂಬರ್ 2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ನೋಡಿ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನೀವು ಅಪ್ಲೈ ಮಾಡಬಹುದು. ನೇವಲ್ ಶಿಪ್ ಯಾರ್ಡ್ ರಿಪೇರ್ ಯಾರ್ಡ್ ಅಲ್ಲಿ, ಕಾರವಾರ ಅಲ್ಲಿ ಇರುವಂತದ್ದು. ಸೊ ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು, ಏಜ್ ಲಿಮಿಟ್ ಏನು, ಸ್ಯಾಲರಿ ಎಷ್ಟಿದೆ, ಸೆಲೆಕ್ಷನ್ ಪ್ರೋಸೆಸ್ ಹೇಗಿದೆ, ಅಪ್ಲಿಕೇಶನ್ ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಅಪ್ಲೈ ಮಾಡೋದು, ಪ್ರತಿಯೊಂದು ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ. ಸೊ ನೋಡಿ, 14ರಿಂದ 18 ವರ್ಷದ ಕ್ಯಾಂಡಿಡೇಟ್ಸ್ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ. ಸೊ ITI 10th ಮತ್ತು 8th ಮಾಡಿರುವಂತವ್ರು. ಸೊ ಕಾರವಾರ ಮತ್ತು ಗೋವಾದಲ್ಲಿ ಇರುವಂತದ್ದು ಜಾಬ್ ಲೊಕೇಶನ್ ಆಗಿರುತ್ತೆ. ಸೊ ನಿಮ್ಗೆ ಸ್ಯಾಲರಿ ಬಂದು 3,400 ರೂಪಾಯಿಂದ ಹಿಡಿದು 9,600 ರೂಪಾಯಿವರೆಗೂ ಪರ್ ಮಂತ್ ಸ್ಯಾಲರಿ ಇದೆ ಸ್ನೇಹಿತರೆ. ಇದು 3,400 ಬಂದು ಯಾರ್ಯಾರು 8th ಸ್ಟ್ಯಾಂಡರ್ಡ್ ಮುಗಿಸಿದಿರಾ ಆ ಒಂದು ಅಭ್ಯರ್ಥಿಗಳಿಗೆ ಇರೋದು. ಸೊ ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. 23/11/2025 ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಸೊ ನೋಡಿ, ವೇಕೆನ್ಸಿ ಫಾರ್ ದ ನೇವಲ್ ಶಿಪ್ ಯಾರ್ಡ್ ರಿಪೇರ್ ಯಾರ್ಡ್ ಕಾರವಾರದಲ್ಲಿ 1 year ಅಪ್ರೆಂಟಿಸ್ ಟ್ರೈನಿಗೆ 168 ವೇಕೆನ್ಸಿಗಳಿದಾವೆ. ಸೊ 2 years ಅಪ್ರೆಂಟಿಸ್ಗೆ 12 ವೇಕೆನ್ಸಿಗಳಿದಾವೆ ಸ್ನೇಹಿತರೆ. ಸೊ ಗೋವಾದಲ್ಲಿ ಇರುವಂತಹ ನೇವಲ್ ಏರ್ಕ್ರಾಫ್ಟ್ ಯಾರ್ಡ್ ಅಲ್ಲಿ 1 year ಅಪ್ರೆಂಟಿಸ್ ಟ್ರೈನಿ 30 ವೇಕೆನ್ಸಿಗಳಿದಾವೆ. ಟೋಟಲ್ 210 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ. ಸೊ ನೋಡಿ, ITI ಮಾಡಿರುವಂತಹ ಕ್ಯಾಂಡಿಡೇಟ್ಸ್ ಅಂತ ಹೇಳಿದ್ರೆ 10th ಮಾಡ್ಬಿಟ್ಟು ITI ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ಅಂತ ಒಂದು ಅಭ್ಯರ್ಥಿಗಳು. ನಾನ್ ITI ಅಂತ ಹೇಳಿದ್ರೆ 10th ಪಾಸ್ ಆಗಿರುವಂತಹ ಅಭ್ಯರ್ಥಿಗಳಿಗೆ ಕ್ರೇನ್ ಆಪರೇಟರ್ ಹೆಡ್, ಮತ್ತೆ ಫೋರ್ಜರ್, ಹೀಟ್ ಟ್ರೀಟರ್ ಅಂತ ಹೇಳ್ಬಿಟ್ಟು ಪೋಸ್ಟ್ ಕೊಟ್ಟಿದ್ದಾರೆ. ಸೊ 8th ಆಗಿರುವಂತಹ ಅಭ್ಯರ್ಥಿಗಳಿಗೆ ರಿಗ್ಗರ್ ಅಂತ ಹೇಳ್ಬಿಟ್ಟು ಪೋಸ್ಟ್ ಕೊಟ್ಟಿದ್ದಾರೆ, ಓಕೆ. ಸೊ ಇದು ಅಪ್ರೆಂಟಿಸ್ ಟ್ರೈನಿ ಆಗಿರುತ್ತೆ. ನೀವು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಏಜ್ ಲಿಮಿಟ್ ನೋಡೋದಾದ್ರೆ ನಾನ್ ಹಜಾರ್ಡಸ್ ಟ್ರೇಡ್ಸ್ ಅಲ್ಲಿ 14 ವರ್ಷದವರೆಗೂ ಇದೆ. ಮಿನಿಮಮ್ ಏಜ್ ಹಜಾರ್ಡ್ಸ್ ಟ್ರೇಡ್ ಅಲ್ಲಿ 18 ವರ್ಷದವರೆಗೂ ಇದೆ ಸ್ನೇಹಿತರೆ. ಸೊ 14ರಿಂದ ಸ್ಟಾರ್ಟ್ ಆಗುವಂತ ಎಲ್ಲ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಕ್ಕೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ, ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ನೋಡಿ, ರಿಗ್ಗರ್ ಯಾರು 8th ಸ್ಟ್ಯಾಂಡರ್ಡ್ ಮುಗಿಸಿದ್ರೆ ಅಂತ ಒಂದು ಅಭ್ಯರ್ಥಿಗಳಿಗೆ 3,500 ರೂಪಾಯಿಂದ ಹಿಡಿದು 7,500 ರೂಪಾಯಿವರೆಗೂ ಮಂತ್ಲಿ ಸ್ಟೈಫಂಡ್ ಇರುತ್ತೆ. ಮತ್ತು ಫೋರ್ಜರ್, ಹೀಟ್ ಟ್ರೀಟರ್ ಅವರಿಗೆ 4,100 ರೂಪಾಯಿಂದ ಹಿಡಿದು 9,020 ರೂಪಾಯಿವರೆಗೂ ಇದೆ. ITI ಮಾಡ್ಕೊಂಡಿರುವಂತಹ ಅಭ್ಯರ್ಥಿಗಳೇ 9,600 ರೂಪಾಯಿವರೆಗೂ ಸ್ಟೈಫಂಡ್ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದು ಟ್ರೇಡ್ ವೈಸ್ ಡಿವೈಡ್ ಆಗಿರುತ್ತೆ. ಫಸ್ಟ್ ಮೆರಿಟ್ ಲಿಸ್ಟ್ ಇರುತ್ತೆ ಸ್ನೇಹಿತರೆ. ಮೆರಿಟ್ ಲಿಸ್ಟ್ ಅಲ್ಲಿ ನೋಡಿ, ITI ಟ್ರೇಡ್ಸ್ ಏನಿದೆ, ಸೊ 10th ಮೇಲೆ ITI ಮಾಡ್ಕೊಂಡಿರುವಂತಹ ಪರ್ಸೆಂಟೇಜ್ ನ ಇಟ್ಕೊಂಡು ನಿಮ್ಗೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ನಾನ್ ITI ಆಗಿರುವಂತಹ ಅಭ್ಯರ್ಥಿಗಳಿಗೆ 8th ಮತ್ತೆ 10th ಪರ್ಸೆಂಟೇಜ್ ನ ಯೂಸ್ ಮಾಡ್ಕೊಂಡು ಲಿಸ್ಟ್ ನ ಬಿಡ್ತಾರೆ ಸ್ನೇಹಿತರೆ. ಸೊ ಅದಾದ ನಂತರ OMR ಎಕ್ಸಾಮ್ ಇರುತ್ತೆ. ಸೊ ಕಂಡಕ್ಟೆಡ್ ಬೈ ಕಾರವಾರ ಅಲ್ಲಿ. ಸೊ 100 ಮಾರ್ಕ್ಸ್ ಗೆ ಇರುತ್ತೆ ಸ್ನೇಹಿತರೆ. 2 ಅವರ್ ಟೈಮಿಂಗ್ಸ್ ಇರುತ್ತೆ 100 ಕ್ವಶನ್ಸ್ ಗೆ ಮುಗಿಸೋದಕ್ಕೆ, ಓಕೆನಾ. ಸೊ 35 ಮಾರ್ಕ್ಸ್ ಮ್ಯಾಥಮೆಟಿಕ್ಸ್ ಇಂದ ಇರುತ್ತೆ, 35 ಮಾರ್ಕ್ಸ್ ಸೈನ್ಸ್ ಇಂದ ಇರುತ್ತೆ, 30 ಮಾರ್ಕ್ಸ್ ಜನರಲ್ ನಾಲೆಜ್ ಇಂದ ಇರುತ್ತೆ, ಓಕೆನಾ. ಸೊ ಯಾವುದೇ ರೀತಿಯ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಡೈರೆಕ್ಟ್ ಆಗಿ ಅಪ್ಲಿಕೇಶನ್
ಅಪ್ಲೈ ಮಾಡಿ, ಎಕ್ಸಾಮ್ ಬರೀರಿ. ಸೊ ಎಷ್ಟು ಮಾರ್ಕ್ಸ್ ಬರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಮೆರಿಟ್ ಲಿಸ್ಟ್. ಓಕೆನಾ. ಸೊ ಇದರಲ್ಲಿ ಕಾರವಾರ ಮತ್ತು ಗೋವಾಗೆ ಅಂತ ಸಪರೇಟ್ ಆಗಿ ಮಾಡಿ ಕಳಿಸ್ತಾರೆ ಸ್ನೇಹಿತರೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಮೆಡಿಕಲ್ ಫಿಟ್ನೆಸ್ ಡೀಟೇಲ್ಸ್ ತಗೊಳ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಈ ರೀತಿ ಇರುತ್ತೆ. ಇದೊಂಥರ ಆನ್ಲೈನ್ ಅಲ್ಲಿ ನೀವು ಫಸ್ಟ್ ರಿಜಿಸ್ಟರ್ ಮಾಡ್ಬೇಕಾಗಿರುತ್ತೆ. ಸೊ ರಿಜಿಸ್ಟರ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಅಪ್ರೆಂಟಿಸ್ಶಿಪ್ India.gov.in ಅಲ್ಲಿ ನೀವು ಅಪ್ರೆಂಟಿಸ್ಗೋಸ್ಕರ ಅಪ್ಲೈ ಮಾಡ್ಬೇಕಾಗಿರುತ್ತೆ. ವೆರಿಫೈ ಮಾಡ್ಕೋಬೇಕು ಆಧಾರ್ ಕಾರ್ಡ್ ನ. ಅದಂತರ ಆಕ್ಟಿವೇಟ್ ಮಾಡಿ ನಿಮ್ಮ ಇಮೇಲ್ ಐಡಿ ಕೊಟ್ಟು ನೀವು ಆಕ್ಟಿವೇಟ್ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮ್ಮ ಫುಲ್ ಡೀಟೇಲ್ಸ್ ನೀವು ಫಿಲ್ ಅಪ್ ಮಾಡ್ಬೇಕಾಗಿರುತ್ತೆ. ನಿಮ್ಮ ಪರ್ಸನಲ್ ಡೀಟೇಲ್ಸ್, ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್, ಬ್ಯಾಂಕ್ ಡೀಟೇಲ್ಸ್, ಟ್ರೇಡ್ ಪ್ರಿಫರೆನ್ಸಸ್ ಮತ್ತು ಸರ್ಟಿಫಿಕೇಟ್ ಗಳನ್ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಆ ಒಂದು ವೆಬ್ಸೈಟ್ ಅಲ್ಲಿ. ಅದಾದ ನಂತರ ನೀವು ಆ ಒಂದು ವೆಬ್ಸೈಟ್ ಅದು ಡೌನ್ಲೋಡ್ ಮಾಡ್ಕೊಂಡು ಪ್ರೊಫೈಲ್ ನ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ಡೌನ್ಲೋಡ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಮುಖಾಂತರ ಈ ಒಂದು ಅಡ್ರೆಸ್ ಗೆ ನೀವು ಪೋಸ್ಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ದ ಆಫೀಸರ್ ಇನ್ಚಾರ್ಜ್ ಡಾಕ್ಯಾರ್ಡ್ ಅಪ್ರೆಂಟಿಸ್ ಸ್ಕೂಲ್, ನೇವಲ್ ಶಿಪ್ ರಿಪೇರ್ ಯಾರ್ಡ್, ನೇವಲ್ ಬೇಸ್, ಕಾರವಾರ, ಕರ್ನಾಟಕ 581308. ಓಕೆನಾ. ಸೊ 30 ದಿನದ ಒಳಗಡೆ ಇದು ಹೋಗಿ ನಿಮ್ಗೆ ಸೇರ್ಬೇಕಾಗಿರುತ್ತೆ ನೇವಲ್ ಶಿಪ್ ಯಾರ್ಡ್ಗೆ, ಕಾರವಾರಕ್ಕೆ. ಓಕೆನಾ. ಸೊ ಈ ರೀತಿ ಇದೆ. ಆ ಲಾಸ್ಟ್ ಡೇಟ್ ಬಂದು 23 ನವೆಂಬರ್ ಲಾಸ್ಟ್ ಡೇಟ್ ಆಗಿರುತ್ತೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಏನು ಅಂತ ಹೇಳೋದಾದ್ರೆ ಇಲ್ಲಿ ಲಿಂಕ್ ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡೈರೆಕ್ಟ್ ಆಗಿ ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿ ಕಳಿಸಬಹುದಾಗಿರುತ್ತೆ ನೋಡಿ. ಸೊ ಎನ್ರೋಲ್ಮೆಂಟ್ ಫಾರ್ ಅಪ್ರೆಂಟಿಸ್ ಟ್ರೈನಿಂಗ್ ಇನ್ ಡೆಸಿಗ್ನೇಟೆಡ್ ಟ್ರೇಡ್ಸ್, ನೇವಲ್ ಶಿಪ್ ಯಾರ್ಡ್ ರಿಪೇರ್ಡ್ 2, ನೇವಲ್ ಬೇಸ್ ಕಾರವಾರ ಮತ್ತು ಗೋವಾದಲ್ಲಿ ಎರಡರಲ್ಲೂ ಕರೆದಿದ್ದಾರೆ. ಓಕೆನಾ. ಸೊ ಕಂಪ್ಯೂಟರ್ ಆಪರೇಟಿಂಗ್ ಕರೆದಿದ್ದಾರೆ, COPA ಮತ್ತೆ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಿಕ್ ಮೆಕ್ಯಾನಿಕ್, ಫಿಟ್ಟರ್, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಮೇಂಟೆನೆನ್ಸ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮೆಷಿನಿಸ್ಟ್, ಮೆರೀನ್ ಇಂಜಿನ್ ಫಿಟ್ಟರ್, ಮೆಕ್ಯಾನಿಕ್ ಡೀಸೆಲ್, ಮೆಕ್ಯಾನಿಕ್ ಸಿಸ್ಟಮ್ ಅಂಡ್ ಪ್ರೋಗ್ರಾಮಬಲ್ ಲಾಜಿಕಲ್ ಕಂಟ್ರೋಲರ್ PLC, ಅದ ನಂತರ ಮೆಕ್ಯಾನಿಕ್ ಇಂಡಸ್ಟ್ರಿಯಲ್. ಇದೆಲ್ಲ ITI ಮಾಡ್ಕೊಂಡಿರುವಂತ ಅಭ್ಯರ್ಥಿಗಳಿಗೆ. ಓಕೆನಾ. ಸೊ 1 year ಟ್ರೈನಿಂಗ್. ಅದ ನಂತರ 2 years ಟ್ರೈನಿಂಗ್ 10th ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದಾಗಿರುತ್ತೆ. ಕ್ರೇನ್ ಆಪರೇಟರ್ ಓವರ್ ಹೆಡ್ಗೆ, ಫೋರ್ಜರ್, ಹೀಟ್ ಟ್ರೀಟರ್ ಮತ್ತೆ 8th ಪಾಸ್ ಆಗಿರುವಂತಹ ರಿಗ್ಗರ್, ಇದಿಷ್ಟು ಕರೆದಿದ್ದಾರೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಆದ ನಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಸೊ ಪ್ರತಿಯೊಂದು ITI ಟ್ರೇಡ್ಸ್ ಗೆ ಇವರು ಸಪರೇಟ್ ಆಗಿ ಕೊಟ್ಟಿದ್ದಾರೆ ವೇಕೆನ್ಸಿಗಳು. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಇದಕ್ಕೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿದೆ ಅಂತ ಹೇಳೋದಾದ್ರೆ ನೋಡಿ, ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಫಿಶರಿ ಸರ್ವೆ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಏನಿದೆ, ಮಿನಿಸ್ಟರ್ ಫಿಶರಿ ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ಬಿಟ್ಟು ಏನಿದೆ. ಸೊ ಈ ಒಂದು ಫಸ್ಟ್ ನೀವು ಲಾಗಿನ್ ಆಗಿ ಈ ರೀತಿ ಮಾಡ್ಬೇಕಾಗುತ್ತೆ. ಎಂಟರ್ ಶಿಪ್ ಯಾರ್ಡ್ ರಿಪೇರ್ ಕಾರವಾರ ಇನ್ ಸರ್ಚ್ ಎಸ್ಟಾಬ್ಲಿಷ್ಮೆಂಟ್. ಸೊ ನೋಡಿ, ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಫುಲ್ ಡೀಟೇಲ್ ಆಗಿ. ಓಕೆನಾ. ಸೊ ಇದ್ರ ಜೊತೆಗೆ ನೀವು ಸರ್ಟಿಫಿಕೇಟ್ ನ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಫುಲ್ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಸಿಗ್ನೇಚರ್ ಹಾಕ್ಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ ತೋರಿಸ್ತೀನಿ ಸಿಗ್ನೇಚರ್ ಎಲ್ಲ ಹಾಕೋದು ಅಂತ. ಓಕೆನಾ. ಸೊ ಇಲ್ಲಿ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್ ಅಂತ ಏನಿದೆ, ಇಲ್ಲಿ ಸಿಗ್ನೇಚರ್ ಹಾಕಿ ಐ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಮ ನೇಮ್ ಬರೀಬೇಕು, ಡೇಟು ಪ್ಲೇಸ್ ಬರೀಬೇಕು. ಸೊ ಬರೆದ್ಬಿಟ್ಟು ನೀವು ಕಳಿಸ್ಬೇಕಾಗುತ್ತೆ. ಸೊ ಯಾವ್ದಕ್ಕೆ ಅಪ್ಲೈ ಮಾಡ್ತಾ ಇದೀರಾ ಅನ್ನೋದಕ್ಕೆ ಟಿಕ್ ಮಾಡ್ಬೇಕಾಗಿರುತ್ತೆ ಈ ರೀತಿ. ಓಕೆನಾ. ನೇವಲ್ ಶಿಪ್ ಯಾರ್ಡ್ ಕಾರವಾರಕ್ಕ ಅಥವಾ ಗೋವಾಗ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೆ. ಸೊ ಅದನ್ನ ನೀವು ಟಿಕ್ ಮಾಡ್ಬೇಕು. ಟಿಕ್ ಮಾಡ್ಬಿಟ್ಟು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಕಳಿಸ್ಬೇಕಾಗಿರುತ್ತೆ. ಓಕೆನಾ. ಸೊ ಈ ರೀತಿ ಇದೆ. ಅದಾದ ನಂತರ ನಿಮ್ಗೆ ಏನೇ ಡೀಟೇಲ್ಸ್ ಇತ್ತು ಅಂತ ಹೇಳಿದ್ರೆ, ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ನೋಡಿ, ಶಿಪ್ ಯಾರ್ಡ್ ಅಲ್ಲಿ ಕೂಡ ವೇಕೆನ್ಸಿ ಕರೆದಿದ್ದಾರೆ. ನಮ್ಮ ತಮಿಳುನಾಡು ಚೆನ್ನೈಯಲ್ಲಿ ಕರೆದಂತದ್ದು ಇದು ಒಂದು ಸಪರೇಟ್ ವೇಕೆನ್ಸಿ ಆಗಿರುತ್ತೆ ಇಷ್ಟರಲ್ಲಿ. ಓಕೆನಾ. ಸೊ ಇದರಲ್ಲಿ ನೋಡೋದಾದ್ರೆ ಒಂದು ವೇಕೆನ್ಸಿ ಕರೆದಿದ್ದಾರೆ, ಸ್ಟಾಫ್ ಕಾರ್ ಡ್ರೈವರ್ ಆರ್ಡಿನರಿ ಗ್ರೇಡ್ ಕರೆದಿದ್ದಾರೆ. ಸೊ ಇದು ಗ್ರೂಪ್ C ಪೋಸ್ಟ್ ಆಗಿರುತ್ತೆ. ಇದು ನಿಮ್ಗೆ ಸ್ಯಾಲರಿ ಬಂದು ಪೇ ಲೆವೆಲ್ 1 ರಲ್ಲಿ ಬಂದು ನಿಮ್ಗೆ 20,000 ರೂಪಾಯಿ ಸ್ಯಾಲರಿ ಇದೆ, ಪ್ಲಸ್ ಗ್ರೇಡ್ ಪೇ. ಓಕೆನಾ. ಸೊ ಈ ರೀತಿ ಇದೆ. ಅನ್ರಿಸರ್ವ್ಡ್ ಕ್ಯಾಂಡಿಡೇಟ್ಸ್ ಇದೆ ಮತ್ತು ಏಜ್ ಲಿಮಿಟ್ 18 to 28 ಏಜ್ ಲಿಮಿಟ್ ಇದೆ. ಸೊ 8th ಪಾಸ್ ಆಗಿರುವಂತಹ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಫಿಲ್ ಅಪ್ ಮಾಡ್ಬಿಟ್ಟು ಇದಿಷ್ಟು ಫಿಲ್ ಅಪ್ ಮಾಡ್ಬಿಟ್ಟು ನೀವು ಈ ಒಂದು ಅಡ್ರೆಸ್ ಗೆ ಕಳಿಸಬೇಕಾಗಿರುತ್ತೆ. ದ ಸರ್ವಿಸ್ ಇಂಜಿನಿಯರ್ ಮೆಕ್ಯಾನಿಕ್, ಫಿಶರ್ ಸರ್ವೆ ಆಫ್ ಇಂಡಿಯಾ, ಫಿಶಿಂಗ್ ಹಾರ್ಬರ್ ಕಾಂಪ್ಲೆಕ್ಸ್, ಚೆನ್ನೈ. ಓಕೆನಾ. ಸೊ ಇದಕ್ಕೂ ಕೂಡ ನೀವು ಕಳಿಸಬಹುದಾಗಿರುತ್ತೆ. ಸೊ ಇದೇ ಒಂದು ಇದರಲ್ಲಿ ನೀವು ಎಂಪ್ಲಾಯ್ಮೆಂಟ್ ನ್ಯೂಸ್ ಅಲ್ಲಿ ಬಂದಿರುವಂತದ್ದು. ಸೊ ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ. ಸೊ ಇದಿಷ್ಟು
ಆದ ನಂತರ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಹಲವಾರು ಪೋಸ್ಟ್ ಗಳು ಬಿಟ್ಟಿದೀವಿ. ಸೊ ಇದ್ರದ್ದು ಲಾಸ್ಟ್ ಡೇಟ್ಸ್ ಇಲ್ಲಿ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಇದನ್ನ ಕೂಡ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ? ಸೊ ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಆನ್ ಮಾಡ್ಕೊಂಡಿರಿ. ಯಾಕೆಂದ್ರೆ ಲೇಟೆಸ್ಟ್ ಟಾಪಿಕ್ ಬರುವಂತಹ ಎಲ್ಲಾ ವಿಡಿಯೋಸ್ ಗಳಿಗೆ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಓಕೆನಾ? ಸೊ ಇದಿಷ್ಟು ಈ ಒಂದು ವಿಡಿಯೋ ತಿಳಿಸ್ಕೊಡಿದ್ರೆ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.